Welcome our second PC Science students. Now we are going to discuss the third model paper which is selected by Tumkur District Mathematics Forum Helping Handbook. It has 7 model paper of which 5 has solution remaining to our PU board question paper. Students, ನೀವು 7 ಮಾಡಲ್ ಪೇಪರ್ಗೆ ರೆಡಿ ಆಗಿದ್ದೀರಿ ಅಂದರೆ 100% ಸಕ್ಸಸ್ ಆಗ್ತೀರಿ. ಈ ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀರಿ, ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ, ಓದೋದಕ್ಕಿನ್ನೂ ಟೈಮ್ ಸಿಕ್ಕಿದೆ ಅಂದ್ಕೊಳ್ಳಿ. ಮತ್ತು ಸೆಕೆಂಡ್ ಪಿ ಸಿ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾನೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು BSc ಮತ್ತು CET ಮತ್ತು BEಗೆ ಹೋಗ್ಬೇಕಾದ್ರೆ, BSc ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ನಿಮಗೆ ಸೈನ್ಸಲ್ಲಿ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೆಕೆಂಡ್ ಪಿ ಸಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಫಸ್ಟ್ ಮಾಡಲ್ ಪೇಪರ್, ಸೆಕೆಂಡ್ ಮಾಡಲ್ ಪೇಪರ್ ಆಲ್ರೆಡಿ ಆಗಿದೆ. ಈಗ ಥರ್ಡ್ ಮಾಡಲ್ ಪೇಪರಲ್ಲಿ C ಪಾರ್ಟ್ ತೊಗೊಂಡಿದ್ದೇನೆ. ಅದರಲ್ಲಿ A ಮತ್ತು B ಆಲ್ರೆಡಿ ಕಂಪ್ಲೀಟ್ ಆಗಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಆದಷ್ಟು ತುಮಕೂರು ಡಿಸ್ಟ್ರಿಕ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಲೇಜಿನ ಸ್ಟೂಡೆಂಟ್ಸ್ಗೂ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಬುಕ್ಕನ್ನು ಪ್ರೊವೈಡ್ ಮಾಡಿದ್ದೀವಿ. ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಹೆಲ್ಪಿಂಗ್ ಹ್ಯಾಂಡ್ ಬುಕ್ಕನ್ನು ಯೂಟಿಲೈಸ್ ಮಾಡ್ಕೊಬೋದು, ಯೂಸ್ ಮಾಡ್ಬೋದು, ಎಕ್ಸಾಮಿನೇಷನ್ಗೆ ಯೂಸ್ ಆಗುತ್ತೆ. ನಮ್ಮ ತುಮಕೂರು ಡಿಸ್ಟ್ರಿಕ್ಟಲ್ಲಿರ್ತಕ್ಕಂಥ ಲೆಕ್ಚರರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಬುಕ್ ಅವೈಲಬಿಲಿಟಿ ಸಿಗುತ್ತೆ. ಯಾಕೆಂದರೆ ನಾವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ಅದನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಫ್ ನೀಡ್ ಬುಕ್ ಅಂದರೆ ನೀವು ಪಡ್ಕೊಬೋದು. ಓಕೆ, ಈಗ ನಾನು ಮಾಡಲ್ ಪೇಪರ್ 3ನಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಡಿಟರ್ಮೈನ್ ವೆದರ್ ದ ರಿಲೇಷನ್ ಆರ್ ಇನ್ ದ ಸೆಟ್ A 1, 2, 3 ಅಪ್ ಟು 14. ಸೆಟ್ A ಒಳಗಡೆ ಸೆಟ್ A 1, 2, 3 ಅಪ್ ಟು 14 ರಿಲೇಷನ್ is equal to set of an order pair x, y such that ಅಂದರೆ ಈ ಥರ ಬೇಕಾದರೂ ಬರಿಬೋದು, ಈ ಥರ ಬೇಕಾದರೂ ಬರಿಬೋದು. 3x minus y is equal to 0 is reflexive, symmetric and transitive. ಈ ರಿಲೇಷನ್ನು ಆನ್ ಸೆಟ್ಗೆ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೀನು ಸಿಮೆಟ್ರಿಕ್ಕು ಮತ್ತು ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಅಂತ ಹೇಳಬೇಕು ಅಂದರೆ ರಿಲೇಷನನ್ನು ಫಸ್ಟ್ ಬರೀಬೇಕು. ಆನ್ ದಿ ಸೆಟ್ A ನಮಗೆ ಚೆನ್ನಾಗಿ ಗೊತ್ತಿದೆ, ರಿಲೇಷನ್ ಈಸ್ ಸಬ್ ಸೆಟ್ ಆಫ್ A ಕ್ರಾಸ್ A. ಒಂದೇ ಸೆಟ್ ಕೊಟ್ಟರೆ A ಕ್ರಾಸ್ A, 2 ಸೆಟ್ ಕೊಟ್ಟರೆ A ಕ್ರಾಸ್ B ಅಂತ ಕರಿತೀವಿ. A ಕ್ರಾಸ್ A ಅಂದರೆ 1, 1, 1, 2, 1, 3, 1, 4, 1, 4, 1, 14ವರೆಗೂ ಬರೀಬೇಕು. ಮತ್ತು 2, 1, 2, 2, 2, 3 ಅಪ್ ಟು 14ವರೆಗೂ ಬರೀಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದನ್ನು A ಕ್ರಾಸ್ A ಫುಲ್ ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ A ಕ್ರಾಸ್ Aನಲ್ಲಿ ಯಾವ್ಯಾವ ಆರ್ಡ್ರ್ ಪೇರ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿರಬೇಕು. ಆ ಆರ್ಡ್ರ್ ಪೇರಲ್ಲಿ ನೀವು ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಂಡು ನಾನು 1, 1 ಇದೆ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. 1, 1 ಇದೆ, 1, 14 ಇದೆ, ಯಾವುದಕ್ಕೆ ಬೇಕಾದ್ರೂ ನೀವು ಎಕ್ಸಾಂಪಲ್ ತೊಗೊಬೋದು. ಈಗ ನಾನು 1, 1 ಇದ್ರೊಳಗಡೆ ಇದೆ ಅಂದರೆ ರಿಲೇಷನ್ ಒಳಗಡೆ ಇದೆಯಾ ಇಲ್ವ ಅಂತ ಚೆಕ್ ಮಾಡೋದು ಹೆಂಗೆ ಅಂದರೆ ಎಕ್ಸ್ ಅಂದರೆ 1, ವೈ ಅಂದರೆ 1. ಇದಕ್ಕೆ ಹಾಕಿದಾಗ, ಈ ಈಕ್ವೇಷನ್ಗೆ ಹಾಕಿದಾಗ 0 ಬಂದರೆ ಈ 1, 1 ಈ ರಿಲೇಷನ್ ಒಳಗಡೆ ಇದೆ ಅಂತ ಅರ್ಥ. x 1, 3 × 1 3, y 1, 3 - 1 ಅಂದರೆ 2 ಆಯಿತು, 0 ಆಗ್ತಾಯಿಲ್ಲ. 1, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ಥರ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗಬಾರ್ದು, ಆದರೆ ಗೊತ್ತಾಗೋಗ್ಬಿಡುತ್ತೆ ನಮಗೆ. ಈಗ 1, 1 ಇಲ್ಲ, 1, 2 ಇಲ್ಲ, 1, 3, 1, 3 x 1, y 3, 3 × 1 3 - 3 0 ಆಯಿತು. 1, 3 ಈಸ್ ಬಿಲಾಂಗ್ಸ್ ಟು ಆರ್. ಯಾಕೆಂದರೆ ಈ ಆರ್ಡ್ರ್ ಪೇರನ್ನು ಇದಕ್ಕೆ ಹಾಕಿದಾಗ 0 ಆಗುತ್ತೆ. ನೋಡಿ, x 1 3 × 1 3 ಮೈನಸ್ y ಕೋಆರ್ಡಿನೇಟ್ 3, 3 - 3 0. ನೆಕ್ಸ್ಟ್ ಅದೇ ಥರ ಇನ್ನು ಯಾವ್ದು ಹಾಕಿರೋ ಆಗಲ್ಲ. 1, 4 A ಕ್ರಾಸ್ ಇದೆ, 1, 5, 1, 6 ಅದು ಯಾವ್ದು ಹಾಕಿರೋ 0 ಆಗಲ್ಲ. ನೆಕ್ಸ್ಟ್ 2, 1 ಆಗಲ್ಲ, 2, 2 ಆಗಲ್ಲ, 2, 3 6 - 3 ಆಗಲ್ಲ, 2, 6 ಯಾಕೆಂದರೆ x 2, 3 × 2 6, 6 - 6 0. ನೆಕ್ಸ್ಟ್ ಈ 2, 7 ಇಲ್ಲಿ ಯಾವ್ದು ಹಾಕಿರೋ ಆಗಲ್ಲ. ನೆಕ್ಸ್ಟ್ 3, 1, 3, 2, 3, 9 x 3, 3 × 3 9 -9. ನೆಕ್ಸ್ಟ್ ಇನ್ಯಾವುದೇ ಆರ್ಡರ್ ಪೇರ್ ಹಾಕಲ್ಲ, ಚೆಕ್ ಮಾಡಿ ನೋಡಿಬೇಕಾದ್ರೆ. ನೆಕ್ಸ್ಟ್ 4, 1, 4, 3, 4, 3, 4, 12 3 × 4 12 -12 ಅಂದರೆ 4, 12 A ಕ್ರಾಸಿನಲ್ಲಿರಬೇಕು. 4, 12 3 × 4 12 -12 0 ಆಗುತ್ತೆ. ಇನ್ಯಾವುದೇ ಆರ್ಡ್ರ್ ಪೇರು ರಿಲೇಷನ್ ಒಳಗಡೆ ಇಲ್ಲ, ಯಾಕೆಂದರೆ ಆರ್ಡ್ರ್ ಪೇರನ್ನು ಇದಕ್ಕೆ ಆಗ್ತದೆ 0 ಬಂದರೆ ಅದು ಇರುತ್ತೆ ಅಂತ ಅರ್ಥ. ಆರ್ ದಿ 1, 2, 3, 4 ಆರ್ಡರ್ ಪೇರ್ ಬಿಲಾಂಗ್ಸ್ ಟು
ದಿಸ್ ರಿಲೇಷನ್. ಈಗ ಈ ಆರ್ಡರ್ ಪೇರ್ ನಿಮ್ಮ ರಿಲೇಷನ್ ಒಳಗಡೆ ಬರೆದಿದ್ದೀರಿ. ಈಗ ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮಿಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ನಾವು ರಿಫ್ಲೆಕ್ಸಿವ್ ರಿಲೇಷನ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಏನು ರಿಫ್ಲೆಕ್ಸಿವ್ ರಿಲೇಷನ್ನು? 1 ಬಿಲಾಂಗ್ಸ್ ಟು ದ ಸೆಟ್ ಎ ಅಂದರೆ 1,1 ಬಿಲಾಂಗ್ಸ್ ಟು ಆರ್ ಆಗಿರಬೇಕು. 1 ನಿಮ್ಮ ಸೆಟ್ ಎನಲ್ಲಿದೆ ಅಂದರೆ 1,1 ಈ ರಿಲೇಷನ್ ಒಳಗೆ ಇರಬೇಕಾಗಿತ್ತು. ಇದೆಯಾ? ಇಲ್ಲ. 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಸರ್ 1,1 ತಗೊಂಡ್ರಿ? 2 ಇದ್ರೊಳಗಡೆ ಇದೆ. 2,2 ಇದ್ದಿದ್ರೆ 2,2 ಇಲ್ಲ, ಅದರೊಳಗಡೆ ಇಲ್ಲ. 1 ಇದ್ಮೇಲೆ 1,1 ಇರಲೇಬೇಕು. ಓಕೆ, ಅದಕ್ಕೋಸ್ಕರ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮಿಟ್ರಿಕ್ ರಿಲೇಷನ್. 1,3 belongs to R. It implies 3,1 is belongs to R ಆಗಿದ್ದರೆ 1,3 ಇದರೊಳಗಡೆ ಇದೆ ಅಂದರೆ 3,1 ಇರಬೇಕಾಗಿತ್ತು. ಇದೆಯಾ? ಇಲ್ಲ. ನಾಟ್ ಬಿಲಾಂಗ್ಸ್ ಟು ಆರ್, therefore R is not symmetric. R is not symmetric. Next, transitive relation. 1,3 3 ಇದೆಯಲ್ಲ, ಈ ಸೆಕೆಂಡ್ ಕೋಆರ್ಡಿನೇಟು, ಈ ಸೆಕೆಂಡ್ ಕೋಆರ್ಡಿನೇಟಿಂದ ರಿಪೀಟ್ ಆಗಿರ್ತಕ್ಕಂಥದ್ದು ಯಾವುದಾದ್ರು ಇದೆಯಾ? ಓ, ಇಲ್ಲಿದೆ. 3,9 ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ 1,3 ಬಿಲಾಂಗ್ಸ್ ಟು ಆರ್, 3,9 ಬಿಲಾಂಗ್ಸ್ ಟು ಆರ್. ಇವೆರಡು ಆರ್ಡರ್ ಪೇರ್ ಇದರೊಳಗಡೆ ಇದ್ದ ತಕ್ಷಣ ಟ್ರಾನ್ಸಿಟಿವ್ ಆಗಲ್ಲ. ಇದನ್ನು ಬಿಟ್ಟು ಹಾಕಿ, ಈ ಸೇಮ್ ಇದೆಯಲ್ಲ 3 ಬಿಟ್ಟು ಹಾಕಿ ಉಳಿದಿದ್ದು ಎ ಬಿ, ಬಿ ಸಿ. ಇಟ್ ಇಂಪ್ಲೈಸ್ ವಾಟ್? ಎ ಸಿ ಅಂತ ಹೇಳ್ತೀವಲ್ವಾ. ಇಯರ್ 1,9 ಅದರೊಳಗಡೆ ಇರಬೇಕು. ಯಾವುದ್ರೊಳಗಡೆ? ರಿಲೇಷನ್ ಒಳಗಡೆ ಇರಬೇಕು. ಇದೆಯಾ 1,9? ಇಲ್ಲ. ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಈ ಥರ 3 ಕಂಡೀಷನ್ಸನ್ನು ಬರೀಬೇಕು. ನೆಕ್ಸ್ಟ್ 25 ಆಯಿತು. 26. ಎಕ್ಸ್ಪ್ರೆಸ್ ದ ಮೆಟ್ರಿಕ್ಸ್ ಎ 3, 5, 1, -1 ಹ್ಯಾಸ್ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್. ಈ 26ನೇ ಕ್ವಶನ್ನು ಆಲ್ರೆಡಿ 2 ಮಾಡಲ್ ಪೇಪರ್, ಫಸ್ಟ್ ಮಾಡಲ್ ಪೇಪರಲ್ಲೂ ಆಗಿದೆ, ಸೆಕೆಂಡ್ ಮಾಡಲ್ ಪೇಪರಲ್ಲೂ ಆಗಿದೆ. ಓಕೆ, ಯಾರು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೆ ಗೊತ್ತಾಗುತ್ತೆ. ಹೊಸ್ದಾಗಿ ಇದನ್ನೇ ನೋಡ್ತಾ ಇರೋರಿಗೆ ದಯವಿಟ್ಟು ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋಗಿ ಸೇಮ್ ಎಕ್ಸ್ಪ್ರೆಸ್ ದ ಮೆಟ್ರಿಕ್ಸ್ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ 2 ಪ್ರಾಬ್ಲಮ್ಸು 2 ಮಾಡಲ್ ಪೇಪರಲ್ಲೂ ಇದೆ. ಓಕೆ, ನೀವೇ ಟ್ರೈ ಮಾಡ್ಬೋದು. ಕಂಡೀಷನ್ ಗೊತ್ತಿದೆ. ಎ ಈಸ್ ಈಕ್ವಲ್ ಟು 1/2 ಇಂಟು ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ 1/2 ಇಂಟು ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ. ದಿಸ್ ಈಸ್ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಕಂಡೀಷನ್. ಓಕೆ, ಆಲ್ರೆಡಿ 2 ಮಾಡಲ್ ಪೇಪರಲ್ಲೂ ಇದೆ, ಫಸ್ಟು ಮತ್ತು ಸೆಕೆಂಡ್ ಎರಡಲ್ಲೂ ಇದೆ. ನೀವೇ ಟ್ರೈ ಮಾಡಿ. ನೆಕ್ಸ್ಟ್ 27. ಇಫ್ x is equal to 2at square, y is equal to a into t to the power of 4, find dy over dx. Parametric equations. X is equal to 2at square, y is equal to a into t to the power of 4, find dy over dx. ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ parametric equations ಅಲ್ಲಿ x is a function of t, differentiate with respect to t, dx by dt is equal to 2a. What is the derivative of t square with respect to t ಅಂದಾಗ 2t. ನಾವು ಎಕ್ಸ್ ಸ್ಕ್ವೇರ್ಗೆ ಏನು ಹೇಳ್ತೀವಿ? ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ 2x ಅಂತೀವಿ. ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸಲ್ಲೂ ಸೇಮ್ ಡಿಫ್ರೆನ್ಷಿಯೇಷನ್ನು ಗೊತ್ತಾಯ್ತಲ್ಲ. ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಎಕ್ಸ್ ಸ್ಕ್ವೇರ್ಗೆ 2x ಅಂತೀವಿ, ವಿತ್ ರೆಸ್ಪೆಕ್ಟ್ ಟು ಟಿನಲ್ಲಿ ಟಿ ಸ್ಕ್ವೇರ್ಗೆ 2t ಅಂತೀವಿ. ಕ್ಲಿಯರ್ಲಿ 2 × 2 4at ಆಯಿತು dx by dt. ನೆಕ್ಸ್ಟ್ y is a function of t, differentiate with respect to t, dy over dt is equal to a into. Now what is the derivative of x to the power of 4 ಅಂದರೆ 4x³ ಅಂತ ಹೇಳ್ತೀವಲ್ವ. ಇಲ್ಲೂ ಅಷ್ಟೇ 4t ಕ್ಯೂಬ್. ಕ್ಲಿಯರ್ಲಿ 4 ಕಾನ್ಸ್ಟೆಂಟು 4at³. ದಿಸ್ ಈಸ್ dy over dt. ಕೆಲವು ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಆಗಿರೋದ್ರಿಂದ ಏನು ಮಾಡಿಬಿಡ್ತೀರಿ, dy over dx ಬರೋದು ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಇಲ್ಲಿ dt ಬರೀಬೇಕು, dy over dx ಬರೀಬಾರ್ದು. ನಾವು ರಿಕ್ವೈರ್ಡ್ dy over dx ಬೇಕಾಗಿರೋದ್ರಿಂದ dy over dx ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು, ಇನ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್
dy over dt by dx by dt. dy over dt 4at cube by dx by dt 4at. Now 4a get cancel, t cube by t, ಒಂದು t cancel ಆಗುತ್ತೆ, t square is the result of dy over dx. ಓಕೆ, ಈ ಥರ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಮಾಡಬೇಕು. ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ x is equal to ಥೀಟಾ ಸ್ಕ್ವೇರ್ ಕೊಡ್ಬೋದು, ಟಿ ಸ್ಕ್ವೇರ್ ಬದಲಾಗಿ ಥೀಟಾ ಸ್ಕ್ವೇರ್ ಕೊಡ್ಬೋದು, ಇಲ್ಲ ಥೀಟಾ ಟು ದಿ ಪವರ್ ಆಫ್ 4 ಕೊಡ್ಬೋದು. ಓಕೆ, ಐದೆರಡು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಇಲ್ಲಿ ಇಲ್ಲ ಥೀಟಾ ಇರುತ್ತೆ, ಇಲ್ಲ ಟಿ ಇರುತ್ತೆ. ನೆಕ್ಸ್ಟ್ 28. ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ಲಾಗ್ ಎಕ್ಸ್. ಇದು ರಿಪೀಟೆಡ್ ಕ್ವಶನ್ನು, ಪ್ರತಿಯೊಂದು ಮಾಡಲ್ ಪೇಪರಲ್ಲೂ ಇರುತ್ತೆ ಇದು. ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ಲಾಗ್ ಎಕ್ಸ್ ಓ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗ್ರೇಟರ್ ದೆನ್ 1, ದಟ್ ಇಸ್ ಕಂಡೀಷನ್. ಇಲ್ಲಿ ನಿಮಗೆ 28ನೇ ಕ್ವಶನ್ಸಲ್ಲಿ y ಈಸ್ ಈಕ್ವಲ್ ಟು ಅಂತ ಕೊಟ್ಟಿಲ್ಲ, ನೀವೇ ಕನ್ಸಿಡರ್ y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಓ ಟು ದಿ ಪವರ್ ಆಫ್ ಲಾಗ್ ಎಕ್ಸ್. ಏನು ಸರ್ ವೈ ಅಂತಲೇ ತೊಗೊಬೇಕಾಗಿ ಜನರಲ್ನ ವೈ ಅಂತ ಡಿನೋಟ್ ಮಾಡ್ತಾ ಇದ್ದೀವಿ ಬಿಟ್ಟರೆ ವೈಯೇ ತೊಗೊಬೇಕು ಅಂತ ರೂಲ್ ಏನಲ್ಲ ಅದು. ನಾನು ಆಲ್ರೆಡಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನಲ್ಲಿ ಪವರು ಮತ್ತು ಬೇಸ್ ಎರಡೂ ವೇರಿಯಬಲ್ ಆಗಿದ್ದರೆ ನಾವು ಲಾಗ್ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಅಂತೀರಿ, ಆಮೇಲೆ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಅಂತೀರಿ, ಆಮೇಲೆ ರೈಟ್ ಸೈಡಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಿ. ಇಷ್ಟು ರಿಸಲ್ಟನ್ನು ಯೂಸ್ ಮಾಡಿಕೊಂಡು ನಾವು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾನು ಆಲ್ರೆಡಿ ಇದೇ ಮಾಡಲ್ ಪೇಪರಲ್ಲೂ ಒಂದು ಪ್ರಾಬ್ಲಮ್ಸ್ ಇದೆ ಆಲ್ರೆಡಿ, ಮತ್ತು ಪ್ರಿವಿಯಸ್ 2 ಮಾಡಲ್ ಪೇಪರಲ್ಲೂ ಸೇಮ್ ಇದೆ. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಆರ್ ಎಚ್ ಎಸ್ ಅಲ್ಲಿ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಯೂಸ್ ಮಾಡ್ತೀರಿ, ಎನ್ ಲಾಗ್ ಎಮ್, ಆರ್ ಎಚ್ ಎಸ್ ಅಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಿ. ನೀವೇ ಟ್ರೈ ಮಾಡಿ. ಆಲ್ರೆಡಿ ಇದು 4ನೇ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಆಲ್ರೆಡಿ, ನೀವೇ ಟ್ರೈ ಮಾಡಿ. ನೆಕ್ಸ್ಟ್ 29. ಫೈಂಡ್ ದಿ ಈಕ್ವೇಷನ್ ಆಫ್ ಆಲ್ ಲೈನ್ಸ್ having slope 2 which are tangent to the curve y is equal to 1 minus x minus 3, x is not equal to 3, this is condition. Kare x is equal to 3 ಆದರೆ 1 by 3 minus 3 0, 1 by 0 is nothing but infinity. ಅದಕ್ಕೋಸ್ಕರ ಕಂಡೀಷನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಟ್ಯಾಂಜೆಂಟ್ ಆ್ಯಸ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್ 2, ಸ್ಲೋಪ್ ಅಂದರೆ ಐದರ್ m is equal to 2 or dy over dx is equal to 2 is given. Now differentiate with respect to x. dy over dx is equal to minus 1 over x minus 3 whole square into derivative of x minus 3 is nothing but 1. Now dy over dx is equal to minus 1 over x minus 3 whole square. ಇದನ್ನು 1 ಅಂತ ಕರಿತೇನೆ. dy over dx ಸ್ಲೋಪ್ ಕೊಟ್ಟಿದ್ದಾರೆ, call it as 2 ಅಂತ ಕರಿತೇನೆ. ನಾವು ಇದು ಹೆಂಗೆ ಸರ್ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ರಿ, ನಮಗೆ ಇದಕ್ಕೆ ಕೋಶಂಟ್ ರೂಲ್ ಯೂಸ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡಿ. ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಅಂದಾಗ ಮೈನಸ್ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ನ್ಯೂಮರೇಟ್ರಲ್ಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದು ಡಿನೋಮಿನೇಟ್ರಲ್ಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ನೀವು ಕೋಶಂಟ್ ರೂಲ್ ಯೂಸ್ ಮಾಡಿ. ಇಲ್ಲಿ ಕಾನ್ಸ್ಟೆಂಟ್ ಇದ್ದಾಗ ಕೋಶಂಟ್ ರೂಲ್ ಯೂಸ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡಿ. ಎನಿ ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಎಕ್ಸ್ ಅಂದಾಗ ಮೈನಸ್ ಸಿ ಬೈ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಈಗ ನೋಡಿ, ಇದು ಸಿ ಅಂದರೆ 1, ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 3, ಮೈನಸ್ ಸಿ ಬೈ ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ 3. ಎಕ್ಸ್ಗೆ 1, ಕಾನ್ಸ್ಟೆಂಟ್ಗೆ 0, ಅದೇ 1 ಬರ್ದಿರೋದಿಲ್ಲಿ. minus 1 by x minus 3 whole square is the derivative of this function. From 1 and 2 dy over dx ಜೊತೆ 2 ಆಗ್ತಾನೆ, ಸ್ಲೋಪನ್ನು ಕೊಟ್ಟಿದ್ದಾರೆ. 2 is equal to minus 1 by x minus 3 whole square, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ, x minus 3 whole square is equal to minus 1 by 2. ಇದು ಹೆಂಗಿದೆ ಅಂದರೆ ನಾನೀಗ ಮಾಡಿದ್ದು x is equal to 1 by y ಇದೆ ಅಂದ್ಕೊಳ್ಳಿ. y is equal to what ಅಂದರೆ 1 by x. y ಇಲ್ಲ ಆಗ್ತಾ ಎಕ್ಸ್ ಇಲ್ಲ ಆಗ್ತದೆ, ಕ್ರಾಸ್ ಮಾಡಿ ತಿರ್ಗಿ ಅಷ್ಟೇ ಬರುತ್ತೆ. ನಾವು ಈ ಟರ್ಮನ್ನು ಇಲ್ಲಿ ಬರೆದು 2ನ ಇಲ್ಲಿ ಬರೆದಿದ್ದೀನಿ. ನಾವು ಇಟ್ ಇಂಪ್ಲೈಸ್ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು ರೂಟ್ ಆಫ್ minus 1 by 2. x minus 3 whole square is equal to minus 1 by 2. x minus is equal to root of minus 1 by 2. ರೂಟ್ ಒಳಗಡೆ ನೆಗೆಟಿವ್ ಇರೋದ್ರಿಂದ ಈಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಇಮ್ಯಾಜಿನರಿ ನಂಬರ್ ಆಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್, ಅಂದರೆ ಪಾಯಿಂಟ್ ಡಸ್ ನಾಟ್ ಎಕ್ಸಿಸ್ಟ್ ಆಗಿರೋದ್ರಿಂದ ನೀವು ಟ್ಯಾಂಜೆಂಟ್ ಅಂತ ಕರಿತಾ ಇದ್ದೀರಿ ಅಂದರೆ
ಟ್ಯಾಂಜೆಂಟ್ ಅಂತ ಕರಿತಾ ಇದ್ದೀರಿ ಅಂದರೆ ಒಂದು ಪಾಯಿಂಟ್ ಹತ್ರ ಟಚ್ ಆಗಬೇಕು, ಪಾಯಿಂಟೇ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂದರೆ ನೋ ಟ್ಯಾಂಜೆಂಟ್ ಹ್ಯಾವಿಂಗ್ ದ ಸ್ಲೋಪ್, ನೋ ಟ್ಯಾಂಜೆಂಟ್ಸ್, ದಿಸ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇಮ್ಯಾಜಿನರಿ ಆಗಿರೋದ್ರಿಂದ ಇದು ರಿಯಲ್ ನಂಬರ್, ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕು, ಟ್ಯಾಂಜೆಂಟ್ ಆಗಬೇಕು ಅಂದರೆ. ನೋ ಟ್ಯಾಂಜೆಂಟ್ಸ್ ಹ್ಯಾವಿಂಗ್ ದ ಸ್ಲೋಪ್ ಟು, ಈ ಸ್ಲೋಪಲ್ಲಿ ಟ್ಯಾಂಜೆಂಟ್ಸು ಎಕ್ಸಿಸ್ಟ್ ಆಗಲ್ಲ. ನೋ ಟ್ಯಾಂಜೆಂಟ್ಸ್ ಹ್ಯಾಸ್ ದ ಸ್ಲೋಪ್ ಟು, ಈ ಸ್ಲೋಪಲ್ಲಿ ಟ್ಯಾಂಜೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಬಿಕಾಸ್ ಪಾಯಿಂಟ್ ಎಕ್ಸಿಸ್ಟ್ ಆಗಲ್ಲ. ಯಾಕೆಂದರೆ ರೂಟ್ ಒಳಗಡೆ ನೆಗೆಟಿವ್ ಬಂದಿರೋದ್ರಿಂದ ಅದನ್ನು ನಾವು ಇಮ್ಯಾಜಿನರಿ ಅಂತ ಕರಿತೀವಿ, ಬಟ್ ನಾಟ್ ರಿಯಲ್ ನಂಬರ್. ಓಕೆ, ನೆಕ್ಸ್ಟ್ 30ನೇ ಕ್ವಶನ್ನು. ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ 10 to the power of 4x into dx. ಇದು ಆ್ಯಕ್ಚುಲಿ ಫಸ್ಟ್ ಮಾಡಲ್ ಪೇಪರಲ್ಲೂ ಸೆಕೆಂಡ್ ಮಾಡಲ್ ಪೇಪರಲ್ಲೂ ಬಂದಿದೆ ಅಂದ್ಕೊಂಡಿದ್ದೀನಿ, ಆದರೂ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ಇಂಪಾರ್ಟೆಂಟ್ ಆಗಿರೋದ್ರಿಂದ. 10 to the power of 4x can be written as tan square x into tan square x into dx, tan square x into, ನಾನು ಐಡೆಂಟಿಟಿ ಫಾರ್ಮುಲಾ sin square theta plus cos square theta is equal to 1 plus tan square theta is equal to secant square theta, tan square theta is equal to what? Secant square theta minus 1. ಇಲ್ಲಿ tan square x ಗೆ ಫಾರ್ಮುಲಾ secant square x minus 1 into dx. ನಾವು ಈಗ secant square x minus 1 multiplied by tan square x, ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ ನಾವು tan square x into secant square x minus tan square x into dx. ಇಂಟಿಗ್ರೇಷನ್ ಸ್ಪ್ಲಿಟ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನಾವು ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಬೇಕಾದರೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು ನೀವು, ನಾನು ಇನ್ನೊಂದು ಸ್ಟೆಪ್ ಬರೀತೇನೆ. ನಾವು ಇದನ್ನು ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ dt is equal to tan x के डिफ्रेंशिएशन secant square x into dx. ಇಲ್ಲಿ dt by dx ಕ್ರಾಸ್ ಮಾಡಿರ್ತೇನೆ. ನಾವು ಇಂಟಿಗ್ರೇಷನ್ ಆಫ್ tan x ನ t ಅಂತ ತೊಗೊಂಡಿದ್ದೀರಿ, t ಸ್ಕ್ವಯರ್ ಇಂಟು secant square x into dx is nothing but dt ಮೈನಸ್ ಇಂಟಿಗ್ರೇಷನ್ ಆಫ್ tan square x ಗೆ ಫಾರ್ಮುಲಾ ಇಲ್ಲೇ ಬರೆದಿದ್ದೀರಿ ಆಲ್ರೆಡಿ, secant square x minus 1 into dx. ನಾವು ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಅಂದರೆ ಟಿ ಕ್ಯೂಬ್ ಬೈ 3 ಮೈನಸ್ ಆಫ್, ಇಲ್ಲಿ ಮೈನಸ್ ಬಂದಿರೋದ್ರಿಂದ ಬ್ರ್ಯಾಕೆಟ್ ಹಾಕಿ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ನಾವು ಲಾಸ್ಟ್ಗೆ ಟಿ ಅಂದರೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಟಿ ಅಂದರೆ ಟ್ಯಾನ್ ಎಕ್ಸ್. ಓಕೆ, ಲಾಸ್ಟ್ಗೆ ಇಲ್ಲಿ ಬರಿತೀನಿ, ಆನ್ಸರನ್ನು ಇಲ್ಲಿ ಬರಿತೀನಿ. ಇದು ಆನ್ಸರ್ ಲಾಸ್ಟ್ ಸ್ಟೆಪ್ಪು. ಟಿ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ, ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ ಬೈ 3. ಇದು ಈ ಮೈನಸ್ಸಿಂದ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ ಮೈನಸ್ ಟ್ಯಾನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ದ ಆನ್ಸರ್. ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ. ಈ ಟ್ಯಾನ್ ಎಕ್ಸ್ ಹೋಲ್ ಕ್ಯೂಬ್ ಅನ್ನು ಬೇಕಾದ್ರೆ ನೀವು ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3 ಅಂತ ಬರಿಬೋದು. ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಇಸ್ ದ ಆನ್ಸರ್ ಆಫ್ ದ ಇಂಟಿಗ್ರೇಷನ್ ಆಫ್ tan to the power of 4x. Next 31ನೇ ಕ್ವಶನ್ನು. ಎವ್ಯಾಲ್ಯೂಯೇಟ್ x by x plus 1 into x plus 2 into dx. ಇದು ಆಲ್ರೆಡಿ ಆಗಿದೆ, ಫಸ್ಟ್ ಮಾಡಲ್ ಪೇಪರು ಮತ್ತು ಸೆಕೆಂಡ್ ಮಾಡಲ್ ಪೇಪರಲ್ಲಿ ಎರಡು ಕೂಡ ಇದೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್ ಅದು ಮಾಡಬೇಕು ಹೇಳಿದ್ದೀವಿ. ಎಕ್ಸ್ ಬೈ ಇದನ್ನು ಔಟ್ಸೈಡ್ ತಗೊಳ್ಳಿ, ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಎ ಬೈ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಎನಿ ಕಾನ್ಸ್ಟೆಂಟ್ ಬೈ ಎಕ್ಸ್ ಪ್ಲಸ್ 2. ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಮ್ ತಗೊಂಡು ಕ್ಯಾನ್ಸಲ್ ಮಾಡಿ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಎಕ್ಸ್ ಈಕ್ವಲ್ ಟು ಮೈನಸ್ 2 ಎ ಮತ್ತು ಬಿ ಕಂಡಿಡ್ಕೊಂಡು ಇಂಟಿಗ್ರೇಷನ್ ಮಾಡೋದು. ಫಸ್ಟ್ ಮಾಡಲ್ ಪೇಪರಲ್ಲೂ ಇದೆ, ಸೆಕೆಂಡ್ ಮಾಡಲ್ ಪೇಪರಲ್ಲೂ ಇದೆ, ನೋಡಿ. ಓಕೆ, ನೆಕ್ಸ್ಟ್ 32ನೇದು. Again integration evaluate 32 sin cube x plus cos cube x divided by sin square x into cos square x into dx.
ಇದು ಆಲ್ರೆಡಿ ರಿಪೀಟ್ ಆಗಿದೆ ಪ್ರಾಬ್ಲಮ್ಮು. ನಿಮ್ಮ ಫಸ್ಟ್ ಮಾಡಲ್ ಪೇಪರು ಯಾರು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಸಪೋಸ್ ನಾನು ಆಗಿದೆ ಅಂತ ಹೇಳ್ತೀನಿ, ಆಗಿಲ್ಲ ಅಂದರೆ ನಾನು ರಿಪ್ಲೈ ಮಾಡಿ, ಸರ್ ಇದಾಗಿಲ್ಲ ನಾನು ರಿಪೀಟ್ ಮಾಡ್ತೀನಿ. ಓಕೆ, ಇದು ಆಗಿದೆ. ನೆಕ್ಸ್ಟ್ 33. ಫೈಂಡ್ ದ ಏರಿಯಾ ಆಫ್ ದಿ ರೀಜನ್ ಬೌಂಡೆಡ್ ಬೈ ದ ಕರ್ವ್ y² is equal to x, x-axis ಆ್ಯಂಡ್ ದ ಲೈನ್ ಅಂದರೆ ಆರ್ಡಿನೇಟ್ಸ್ ಅಂತ ಬೇಕಾದ್ರೂ ಕೊಡ್ಬೋದು, ಅದು ಲೈನ್ ಅಂತ ಬೇಕಾದ್ರೂ ಕೊಡ್ಬೋದು. x is equal to 1, x is equal to 2 ಇನ್ ದ ಫಸ್ಟ್ ಕ್ವಾಡ್ರೆಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ y² is equal to x ಅಂದ ತಕ್ಷಣ ಪ್ಯಾರಾಬೋಲಾ ಫಸ್ಟ್ ಪೀಸ್ನಲ್ಲಿ ಕಲ್ತಿರ್ತೀರಿ. ಪ್ಯಾರಾಬೋಲಾ y² is equal to 4x. ದಿಸ್ ಈಸ್ ದಿ ಪ್ಯಾರಾಬೋಲಾ. ದಿಸ್ ಈಸ್ ದಿ ಪ್ಯಾರಾಬೋಲಾ. y² is equal to x-ಗೆ ಜಿಯೋಮೆಟ್ರಿಕಲ್ ಫಿಗರ್ y² is equal to 4x ಫಾರ್ಮಲ್ ಇರೋದ್ರಿಂದ ದಿಸ್ ಈಸ್ ದ ಪ್ಯಾರಾಬೋಲಾ. x is equal to 1, ಇಲ್ಲಿಂದ ಇರ್ತಕ್ಕಂಥ ಲೆಂತ್ x is equal to 1, x is equal to 2, 2ನ 4 ನೋಡೋಣ ಪಾಯಿಂಟ್ಸ್. x is equal to 2. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಇದಕ್ಕೆ ಮಾತ್ರ ನಾವು ಶೇಡ್ ಮಾಡಬೇಕು. ಸಪೋಸ್ ಇಲ್ಲಿ ಬರಬೇಕಾದ್ರೆ ಅವ್ರೇನು ಫಸ್ಟ್ ಕ್ವಾಡ್ರೆಂಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಇಲ್ಲಿವರೆಗೂ ಡ್ರಾ ಮಾಡ್ತಾ ಇದ್ದೋ ನಾವು. ವಿಚ್ ಇಸ್ ದ ಏರಿಯಾ ಫಾರ್ಮುಲಾ y ಇಂಟು dx, a to b y ಇಂಟು dx. ಸಪೋಸ್ ಅವ್ರು ಏನಾದರೂ ಫಸ್ಟ್ ಕ್ವಾಡ್ರೆಂಟ್ ಕೊಡಲಿಲ್ಲ ಅಂದಿದ್ರೆ ಇಲ್ಲಿ 2 ಟೈಮ್ಸ್ ಆಫ್ ಅಂತ ಬರೀಬೇಕಾಗಿತ್ತು. ಫಸ್ಟ್ ಕ್ವಾಡ್ರೆಂಟ್ ಅಂತ ಕೊಟ್ಟಿರೋದ್ರಿಂದ ಜಸ್ಟ್ y ಇಂಟು dx ಅಂತ ಬರೀತಾರೆ. ನಾವು a is equal to ಲಿಮಿಟ್ಸ್ 1 to 2 y ಅಂದರೆ ಇಲ್ಲಿ y² is equal to x, y is equal to 1 ರೂಟ್ x ಪ್ಲಸ್ ಆರ್ ಮೈನಸ್ ಅಂತ ಬರೀಬಾರ್ದು. ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಪ್ಲಸ್ ರೂಟ್ x, ಅದಕ್ಕೆ ರೂಟ್ x ಇಂಟು dx. Now area is equal to 1 to 2. Well, we know that. What is the integration of root x? What is the integration of root x? X to the power of 3 by 2 by 3 by 2 ಅಂತ ಬರೆಯಬಹುದು. ಇಲ್ಲಿ ಬರೀತೀನಿ 2 by 3 ಲಿಮಿಟ್ಸ್ 1 to 2. Now a is equal to area is equal to 2 by 3 ಇಂಟು ಲಿಮಿಟ್ ಅಪ್ಲೈ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೀವಿಯಸ್ ಮಾಡಲ್ ಪೇಪರಲ್ಲಿದೆ. ಫಸ್ಟ್ ಅಪ್ಪರ್ ಲಿಮಿಟ್ 2 to the power of 3 by 2 minus 1 to the power of 3 by 2. Now area is equal to 2 by 3 into 2 to the power of 3 by 2 ಅಂದರೆ ರೂಟ್ 8 ಮೈನಸ್ 1 to the power of 3 by 2 is nothing but 1. ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಸ್ಕ್ವಯರ್ ಯೂನಿಟ್ಸ್ ಈ ಲಿಮಿಟ್ಸು 1 to 2 ಇದ್ದರೆ 1 to ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ 1 to 2, 1 to 4, 1 to 3, -1, 2, -2, 3 ಈ ಥರ ಹಾಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಈ ಲಿಮಿಟ್ಸು 1 to 2 ಇದೆ, ನೀವು ಚೇಂಜ್ ಮಾಡ್ಕೊಂಡು ಮಾಡಿ 2 to 3, 2 to 4 ಹಾಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ನೆಕ್ಸ್ಟ್ 34. ಸಾಲ್ವ್ ಡಿಫರೆನ್ಷಿಯಲ್ ಈಕ್ವೇಷನ್ದು. x to the power of 5 into dy over dx is equal to minus y to the power of 5. In the differential equation, by using variable separable method, x to the power of 5 into dy